ಥೈರಾಯ್ಡ್ನ ಕಾಂಪ್ಲಿಕೇಶನ್ಸ್ ಕುರಿತಾಗಿ ತಿಳಿಸ್ಕೊಡಿ. ಕಾಂಪ್ಲಿಕೇಶನ್ ಅಂದರೆ ಇವಾಗ ಥೈರಾಯ್ಡ್ ಯಾರದಕ್ಕೆ ಸ್ಟಾರ್ಟ್ ಆಗ್ತಿದೆ, ಫಸ್ಟ್ ಹೇರ್ಸ್ನಿಂದ ಸ್ಟಾರ್ಟ್ ಮಾಡೋಣ. ಹೇರ್ಸ್ನಿಂದ ಏನಾಗುತ್ತೆ, ಅಲೋಪೇಶಿಯಾ ಕಂಡೀಷನ್ ಆಗುತ್ತೆ. ಸೊ ಒನ್ ಆಫ್ ದಿ ಕಾಂಪ್ಲಿಕೇಶನ್ ಆಫ್ ಥೈರಾಯ್ಡ್ ಇಸ್ ಅಲೋಪೇಶಿಯಾ. ಸೆಕೆಂಡ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆದರೆ ನರ್ವ್ಸ್ ಮೇಲೆ ಇರುತ್ತೆ. ಸರ್ವೈಕಲ್ ಸ್ಪಾಂಡಲೈಸಿಸ್, ಲಂಬಾರ್ ಸ್ಪಾಂಡಲೈಸಿಸ್, ಸಿಯಾಟಿಕಾ ಪ್ರಾಬ್ಲಮ್ ಜನರೇಟ್ ಆಗಿರುತ್ತೆ. ಸ್ಕಿನ್ ಪ್ರಾಬ್ಲಮ್ ಆ್ಯಸ್ ಎ ಕಾಂಪ್ಲಿಕೇಶನ್ ನಾವು ಕಾಣಿಸ್ಬೋದು. ಯಾರಾದ್ರಕ್ಕೆ ಟೀನಿಯಾ ಇದೆ, ಥೈರಾಯ್ಡ್ನಿಂದ ಏನಾದರೂ ಇದೆ ಅಂದರೆ ಆಟೋಮೆಟ್ಲಿ ಆ ಕಾರಣದಿಂದ ಟೀನಿಯಾ, ಸೋರಿಯಾಸಿಸ್, ಎಕ್ಸಿಮಾ, ಡರ್ಮಟೈಟಿಸ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ನಾವು ಕಾಣಿಸ್ಬೋದು. ಗ್ಯಾಸ್ಟ್ರಿಕ್ ಇಶ್ಯೂಸ್ ಆ್ಯಸ್ ಎ ಕಾಂಪ್ಲಿಕೇಶನ್, ಮೋಷನಲ್ಲಿ ಕಷ್ಟ ಆದರೆ IBS ಕಂಡೀಷನ್, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಥರ ಕಂಡೀಷನ್ಸ್ ಕೂಡ ಆಗ್ಬೋದು. ಜಾಯಿಂಟ್ಸಲ್ಲಿ ಏನಾದರೆ ಮೂಳೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅದು ಕಾರಣದಿಂದ ಅರ್ಥ್ರೈಟಿಸ್ ಕಂಡೀಷನ್ ಕೂಡ ಫ್ಯಾಕ್ಟರ್ ಜಾಸ್ತಿ ಆದರೆ ಅದು ಕಾರಣದಿಂದ ಕೂಡ ರೊಮ್ಯಾಟಿಕ್ ಅರ್ಥ್ರೈಟಿಸ್ ಕಂಡೀಷನ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ನಾವು ಕಾಣಿಸ್ಬೋದು. ಇಲ್ಲಾಂದರೆ ಇನ್ಸೋಮೇನಿಯಾ ಕಂಡೀಷನ್, ಯಾರಾದ್ರಿಗೆ ನಿದ್ದೆ ಬರ್ತಾ ಇಲ್ಲ ಡ್ಯೂ ಟು ದೇರ್ ವರ್ಕ್ ಸ್ಟೈಲ್ನಿಂದ ಇರ್ಬೋದು. ಮೈಗ್ರೇನ್ ಇಶ್ಯೂ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ನಾವು ಕಾಣಿಸ್ಬೋದು. ತುಂಬ ಜನಕ್ಕೆ ಎದೆನಿಂದ ಪ್ರಾಬ್ಲಮ್ ಜನರೇಟ್ ಆಗಿರುತ್ತೆ. ಪ್ಲಸ್ ಯಾರಾದ್ರಿಗೆ ಡಯಾಬಿಟೀಸ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕೂಡ ಕಾಣಿಸ್ಬೋದು. ಯಾಕೆಂದರೆ ಥೈರಾಯ್ಡ್ ಆಗಿ ಜನಕ್ಕೆ ತುಂಬ ಜಾಸ್ತಿ ಜನಕ್ಕೆ ಡಯಾಬಿಟೀಸ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಇರೋದು. ಸೊ ಅದು ಕೂಡ ಒನ್ ಆಫ್ ದಿ ಫ್ಯಾಕ್ಟರ್ಸಲ್ಲಿ ಕೌಂಟ್ ಮಾಡ್ತಾರೆ. ಪ್ಲಸ್ ಸ್ವಲ್ಪ ಜನಕ್ಕೆ ಹೆಂಗಾಗುತ್ತೆ ಅಂದರೆ ಬಾಡಿಯಲ್ಲಿ ನಾರ್ಮಲ್ ಲೈಫ್ ಸ್ಟೈಲ್ ಆ್ಯಕ್ಟಿವಿಟಿನಿಂದ ಸ್ವಲ್ಪ ಬ್ರೈನ್ ಫಂಕ್ಷನಿಂಗ್ ಕೂಡ ಸ್ವಲ್ಪ ಸ್ಲೋ ಆಗುತ್ತೆ. ಆ ಕಾರಣದಿಂದ ಮೆಮರಿ ತುಂಬ ವೀಕ್ ಆಗುತ್ತೆ. ಆ್ಯಂಗರ್ ಇಶ್ಯೂಸ್ನಿಂದ ಹೈ ಪೀಕಲ್ಲಿ ರೇಜ್ ಥರ ಕಂಡೀಷನ್ ಕೂಡ ಇರ್ಬೋದು. ಅವ್ರ ಮೂಡ್ ಸ್ವಿಂಗ್ ಜಾಸ್ತಿ ಆಗಿ ಇರಿಟೇಷನ್ ಲೆವೆಲ್ನಿಂದ ಕೂಡ ಇಫೆಕ್ಟ್ ಆಗ್ಬೋದು. ಮೇಯ್ನಾಗಿ ಥೈರಾಯ್ಡ್ ಇಫೆಕ್ಟ್ ಮಾಡ್ತಾರೆ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಫೀಮೇಲ್ಸ್ ಕಂಡೀಷನಲ್ಲಿ. ಯಾಕೆಂದರೆ ನಾರ್ಮಲ್ ಆಗಿ ಯಾರಾದ್ರಕ್ಕೆ ಥೈರಾಯ್ಡ್ ಇದೆ ಫೀಮೇಲ್ಸಲ್ಲಿ, ಸೊ ಅವ್ರಿಗೆ ಇರೆಗ್ಯುಲರಿಟಿ ಆಫ್ ಪೀರಿಯಡ್ಸ್ ಇರುತ್ತೆ, ಟೈಮ್ ಟು ಟೈಮ್ ಪೀರಿಯಡ್ಸ್ ಆಗೋಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ, ಮತ್ತೆ ಅವ್ರಿಗೆ ಕನ್ಸೀವ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಥೈರಾಯ್ಡ್ ಇದ್ದರೆ ತುಂಬ ಜನ ಕನ್ಸೀವ್ ಆಗೋಲ್ಲ. ಸೊ ಒನ್ ಆಫ್ ದಿ ಮೇಜರ್ ಕಾಂಪ್ಲಿಕೇಶನ್ ಫೀಮೇಲ್ಸಲ್ಲಿ ಥೈರಾಯ್ಡ್ನಿಂದ ಬರೋದು ಇನ್ಫರ್ಟಿಲಿಟಿ ಥರ ಕೇಸಸ್ ಬರ್ಬೋದು. ಇಲ್ಲಾಂದರೆ PCOS, PCOD ಕಂಡೀಷನ್ ಕೂಡ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ನಾವು ಕಾಣಿಸ್ಬೋದು. ಸೊ ಅಷ್ಟು ಕಾರಣಗಳಿರುತ್ತೆ ಥೈರಾಯ್ಡ್ನಿಂದ ಕಾಂಪ್ಲಿಕೇಶನ್ ಆಗಿ. ಪ್ಲಸ್ ಒಬೆಸಿಟಿ ಹೇಳ್ತಾರೆ, ತುಂಬ ಜಾಸ್ತಿ ಜನಗೆ ವೇಟ್ ಕೂಡ ಸಡನ್ನಾಗಿ 6 months, 3 months, 1 monthಲ್ಲಿ ಸಡನ್ನಾಗಿ ರೇಸ್ ಆಗುತ್ತೆ. ಸೊ ಆ ಕಾರಣದಿಂದ ದಪ್ಪಾಗಿ ಕಂಡೀಷನ್ ಇರುತ್ತೆ. ತುಂಬ ಜನ ಡಿಪ್ರೆಷನಲ್ಲಿ ಹೋಗುತ್ತೆ. ಸೊ ಮೆಂಟಲ್ ರಿಟಾರ್ಡೇಷನ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ನಾವು ನೋಡ್ಬೋದು. ಸೊ ಇಷ್ಟು ಕಾಂಪ್ಲಿಕೇಶನ್ ಇರುತ್ತೆ ಥೈರಾಯ್ಡ್ ಕಂಡೀಷನ್ಸ್ಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.